ನಾವು ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಮಂತ್ರ ಕೊಟ್ವಿ. ವಿಶ್ವವನ್ನು ಅಂತ ಮಂತ್ರ ಕೊಟ್ವಿ. ನೀವು ನಮ್ಮನ್ನ ಕಾಫಿರು ಅಂತ ನೋಡ್ತೀರಿ, ನಮ್ಮ ವಿಗ್ರಹಗಳನ್ನು ಧ್ವಂಸ ಮಾಡಬೇಕು ಅಂತ ಬಯಸ್ತೀರಿ. ನಾನು ಹೇಳಕ್ ಬಯಸ್ತೇನೆ, ಟಿಪ್ಪು ಮತ್ತು ಅವನಪ್ಪನನ್ನೇ ಬಿಡಲಿಲ್ಲ ನಾವು. ಟಿಪ್ಪುವನ್ನ ತುಂಡರಿಸಿದ ಮುರಿಗೌಡ ನಂಜೇಗೌಡನ ರಕ್ತ ನಮ್ಮ ಮೈನಲ್ಲಿದೆ. ಟಿಪ್ಪು ಅವನಪ್ಪನನ್ನ ಬಿಡಲಿಲ್ಲ ನಾವು. ನೆಮ್ಮದಿಯಿಂದ ನೀವು ಇರಿ, ನೆಮ್ಮದಿಯಿಂದ ನಮಗೂ ಇರ್ಲಿಕ್ಕೆ ಬಿಡಿ. ನೀವ್ ಹೇಳ್ತೀರಿ ನಮ್ಮ ಸೀರೆ ಮುಂದೆ ಬರಬಾರದು. ಅರೆ, ನಿನಗೊಂದು ಮಾತು ಹೇಳಿಕ್ ಬಯಸ್ತೇನೆ. ಇಸ್ಲಾಂ ಹುಟ್ಟಿದ್ದು 1400 ವರ್ಷದ ಹಿಂದೆ, ಹಿಂದೂ ಧರ್ಮ ಹುಟ್ಟಿದ 16,000 ವರ್ಷದ ಹಿಂದೆ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲೇ ಹುಟ್ಟುಗಾರರು. ನಮಗ್ ತೊಡೆ ತಟ್ಟ ಕೆಲಸ ಮಾಡಬೇಡಿ. ತೊಡೆನೂ ಮುರಿತೀವಿ, ತಲೆನೂ ತೆಗಿತಾರೆ. ನಮಗೆ ತೊಡೆ ತಟ್ಟಿ ಸವಾಲು ಹಾಕಿದ್ರೆ ತೊಡೆ ಮುರಿಯಕ್ಕೂ ಬತ್ತು. ಅಣ್ಣ ಅಂದ್ರೆ ತಲೆ ತೆಗಿಸ್ತೀವಿ, ಏನಿಲ್ಲ ಅಂದ್ರೆ ಏನಿಲ್ಲ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಯಾಕೆ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ನಾನು ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ. ನೀವೇನು ಅನ್ಕೊಂಡಿದ್ದೀರಿ? ಬರೀ ಸಾಂಪ್ರದಾಯದಿಂದಲೇ ನೀವು ಸರ್ಕಾರ ಬಂದಿದ್ದೀಯಾ? ಓಟ್ ಹಾಕಿಲ್ವಾ? ಆದ್ರೆ ನಿಮ್ಮ ನಡವಳಿಕೆ ಹೇಗಿದೆ ಅಂದ್ರೆ, ಸಾಬ್ರು ಮಾತ್ರ ನಮಗೆ ಓಟ್ ಹಾಕಿದ್ದಾರೆ, ಹಿಂದೂಗಳು ಓಟ್ ಹಾಕೇ ಇಲ್ಲ. ಹಿಂದೂಗಳು ಹಾಳಾದ್ರೂ ಹಾಳಾಗೋಗ್ಲಿ, ಏನ್ ಬೇಕಾದ್ರೂ ಆಗ್ಲಿ, ಸಾಬ್ರಿಗೇನು ಆಗಬಾರದು. ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ, ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ. ನಮಗಾಗ್ಲಿ, JDS ನವರಿಗಾಗ್ಲಿ, ಯಾವ ರಾಜಕಾರಣ